ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯಶು ದೀಪಕ್ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋನ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂತ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ. ಇವತ್ತು ಬೇಬಿಗೆ 3 months ಕಂಪ್ಲೀಟ್ ಆಗುತ್ತೆ. ಸೊ 3 monthsದು ಫೋಟೋಶೂಟ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ನಿನ್ನೆ ತಾನೇ ಬುಕ್ ಮಾಡ್ಕೊಂಡ್ವಿ. ಅಪಾಯಿಂಟ್ಮೆಂಟ್ ಇವತ್ತು ಸಿಕ್ಕಿದೆ 10 o'clockಗೆ. ಆಲ್ರೆಡಿ ಲೇಟ್ ಆಯಿತು. ಆ್ಯಕ್ಚುಲಿ ಅಪಾಯಿಂಟ್ಮೆಂಟ್ ಇರೋದು 10 o'clockಗೆ. ಇವಾಗ ಆಲ್ರೆಡಿ 9:45 ಆಯಿತು. ಬಟ್ ನಮ್ಮ ಮನೆಯಿಂದ ಹತ್ರನೇ ಇದೆ, ಬೇಗ ಹೋಗ್ಬಿಡ್ಬೋದು. ಸೊ ನಾನು ಅಲ್ಲಿ ಹೋಗಿ ಹೇಳ್ತೀನಿ ಯಾವ ತಿನ್ನು ಏನು ಅಂತಲ್ಲ. ಫೈನಲಿ ನಾವು ಮನೆಯಿಂದ ಇವಾಗ ಹೊರಟಿದ್ದೀವಿ. 2 ಸ್ಕೂಟಿಲಿ ಹೋಗ್ತಾ ಇದ್ದೀವಿ. ನನ್ನ ಪಪ್ಪ ಕರ್ಕೊಂಡು ಹೋಗ್ತಿದ್ದಾರೆ. ಹಂಗೆ ಅವ್ರ ಕೆಲಸ ಹೋಗ್ಬೇಕಲ್ವ, ಅವ್ರು ಹಂಗೆ ಹೋಗ್ತಾರೆ. ಮಮ್ಮಿನ ಕಾಕುನ ಬಾಯ್ ಬಾಯ್ ಬಾಯ್. ನಾವು ಇವಾಗ ತಾನೇ ರೀಚ್ ಆಗಿದ್ದೀವಿ. ಕೆಳಗಡೆ ಲಿಫ್ಟ್ ವರ್ಕ್ ಆಗ್ತಾ ಇಲ್ಲ, ಅದಕ್ಕೆ ಸ್ಟುಡಿಯೋ ಬಂದು 3rd ಫ್ಲೋರಲ್ಲಿರೋದು. ಸೊ ಬನ್ನಿ ಹೋಗೋಣ. ಒಂದೇ ಬಿಡ್ತು ಸ್ಟುಡಿಯೋ. ಈ ನಡುವೆ ನಡೆಯೋದೇ ಕಷ್ಟ ಆಗ್ಬಿಟ್ಟೈತೆ ಮನೇಲಿ ಇದ್ದು ಗೈಸ್. ಬನ್ನಿ. ಬನ್ನಿ ಗೈಸ್, ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮ ವ್ಲಾಗಲ್ಲಿ ದೀಪಕ್ ಕಾಣಿಸ್ಕೊತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ಹಲೋ, ವೆಲ್ಕಮ್ ಟು ಅವರ್ ಯಶು ದೀಪಕ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್ ನಮ್ಮಿಬ್ಬರ್ದ, ನಂದು ಮಾತ್ರ ಇಲ್ಲ, ಇಬ್ಬರದು. ಮತ್ತೆ ಇಷ್ಟು 3 ವಿಡಿಯೋ ಅಪ್ಲೋಡ್ ಆಗಿದೆ, ಇವಾಗಲೇ ಕಾಣಿಸ್ಕೊತಾ ಇರೋದು. ನಾವು ಸ್ವಲ್ಪ ವರ್ಕ್ ಬ್ಯುಸಿ, ಏನು ಮಾಡೋಣ. ಹೌದಾ? ಹೇಳಿ, ಯೂಟ್ಯೂಬ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ನಾವು ಇನ್ನೂ ಒಂದು ವಿಡಿಯೋದಲ್ಲೂ ಸ್ಟಾರ್ಟ್ ಮಾಡಿಲ್ವಲ್ಲ ಹೇಳೋದು. ಇದೇ ಫಸ್ಟ್ ವಿಡಿಯೋ ನಮ್ಮದು. ಇವತ್ತು ಪಾಪದ್ದು ಫೋಟೋಶೂಟ್ ನೋಡ್ಬೇಕಿನ್ನ ಯಾವ ಥರ ಬರುತ್ತೆ, ಹೆಂಗೆ, ಜೋರಾಗಿ ಮಾತಾಡಿ, ಯಾವ ಥರ ಬರುತ್ತೆ ಹೆಂಗೆ ಅಂತ ನೋಡ್ಬೇಕು ಇವತ್ತು. ವರ್ಕ್ ಆದಮೇಲೆ ಹೇಳೋದು. ಗೈಸ್, ನಾವು ಬಂದು ಸ್ವಲ್ಪ ವೇಟ್ ಮಾಡಿದ್ಮೇಲೆ ಪಾಪದ್ದು ಕಾಸ್ಟ್ಯೂಮ್ ಕೊಟ್ಟಿದ್ದಾರೆ. ಸೊ ಕಾಸ್ಟ್ಯೂಮ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಯಾವ ಥೀಮ್ ಅಂತ. ಸೊ ಬನ್ನಿ, ಪಾಪುಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ಥೀಮ್ ಹೆಂಗೆಲ್ಲ ಮಾಡಿಸ್ತಿದ್ದೀವಿ ಅಂತ. ಇವಾಗ ಸದ್ಯಕ್ಕೆ ಟೈಮ್ ಆಯಿತು. ಪಾಪದ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಕರ್ಕೊಂಡು ಹೋಗೋಣ. ಹಂಗೆ ನಡ್ಕೊಂಡು ಎಲ್ಲಿ ನೋಡಿದ್ರು ಫೋನ್, ಏನು ಮಾಡೋದು, ಎಲ್ಲಿ ನೋಡಿದ್ರು ಫೋನ್. ಟೈಮ್ ಪಾಸ್ ಆಗಬೇಕಲ್ಲ. ಎಷ್ಟು ಇಂಪಾರ್ಟೆಂಟ್ ಅವ್ನ ಮನಸ್ಸಲ್ಲಿ. ಇಲ್ಲಿ ನೋಡಿದ್ರೆ ಫೋನ್. ಸ್ಟ್ರಗಲ್ ಇಸ್ ರಿಯಲ್ ಅಂತ ಎಲ್ಲರೂ ಇಲ್ಲಿ ಮಗನೇ, ಇಲ್ಲಿ ಓಯ್ ಓಯ್. ಕಲಾ, ಓಯ್ ಕಲಾ, ಹಜ್ಮಾ, ಜಿಮ್ಮಾ, ಜುಜು, ಓಯ್ ಜುಜು, ಅಪ್ಪು, ಹಜ್ಮಾ, ಹಜ್ಮಾ,
ಯಾರಿದು? ಯಾರು ಕಲ್ಲಲಿನ? ಆರಮ್ಮನಿನ? ಅಜ್ಜಮ್ಮನಿನ? ಆರಮ್ಮನಿನ? ಅಮ್ಮ ಇಲ್ಲಿ ಲಡ್ಡು ಸ್ಟುಡಿಯೋದಲ್ಲಿ ಈ ಥರ ಎಲ್ಲ ಬಟ್ಟೆ ಯಾಕೆ ಇಕ್ಕಿರ್ತಾರೆ ಗೊತ್ತಾ ಗೈಸ್? ಮಕ್ಕಳೆಲ್ಲ ಇನ್ನು ಸ್ವಲ್ಪ ದೊಡ್ಡವರಾದರೆ ನನಗೆ ಇದು ಬೇಕು ಅದು ಬೇಕು ಅಂತ ತೋರಿಸ್ತಾ ಇರ್ತಾರೆ. ನಾವು ಬೈಯಂಗೆಲ್ಲ ಮಾಡೋಂಗಿಲ್ಲ. ಸೊ ಈಸ್ಕೊಟ್ಟೆ ಕೊಡ್ತೀವಿ. ಅವ್ರಿಗೆ ಇನ್ನೊಂದು ಬಿಸ್ನೆಸ್. ಗೈಸ್ ಅವ್ನು ಎಷ್ಟು ಮಾಡಿದ್ರು ನಗ್ತಾನೆ ಇಲ್ಲ. ಅವ್ನು ನಿದ್ದೆ ಮುಟ್ಬಿಡ್ತೈತೆ ಯಾಕೋ ಇವತ್ತು. ಅವ್ರ ಪಾಪ ಎಷ್ಟು ಮಾತಾಡ್ಸಿದ್ರು ಆಟಾಡ್ಸಿದ್ರು ಅವನು ನಗ್ತಾನೆ ಇಲ್ಲ. ಕೆಳಗಡೆ ನೋಡ್ತಾ ಇಲ್ಲ, ಬರೀ ಏನೇನು ನೋಡ್ತಿದ್ದಾನೆ. ಅದಕ್ಕೆ ನಾವು ಆಲ್ರೆಡಿ ಬಂದು 1 ಅವರ್ ಆಗಿತ್ತು. ದೀಪಕ್ಕೆ ಟೈಮ್ ಆಯಿತು ಅಂತ ಆಫೀಸ್ ಹೋಗ್ತಿದ್ದಾರೆ. ಅದಕ್ಕೆ ಅವ್ರನ್ನ ಕಳಿಸ್ಕೊಳ್ಳೋಣ ಅಂತ ನಾನು ಕೆಳಗಡೆ ಏನು ಗೊತ್ತಾ ಗೈಸ್, ನೀವು ದುಡ್ಡು ಮಾಡಬೇಕಾ? ಈ ಥರ ಒಂದು ಬೇಬಿ ಇದು ಫೋಟೋ ಸ್ಟುಡಿಯೋ ಓಪನ್ ಮಾಡಿಬಿಡಿ. ಯಾಕೆ ಅಂತ ಹೇಳ್ತೀನಿ ನೋಡಿ. ಒಂದು ಟೀಮ್ಗೆ ನೀವು ಎಷ್ಟಾದರೂ ಪ್ರೈಸ್ ಇಟ್ಕೊಳ್ಳಿ. ನನ್ನ ಪ್ರಕಾರ ಒಂದು 2000 ಇಟ್ಕೊಳ್ಳಿ ಸಾಕು. ನಾವು ನ್ಯೂ ಬಾರ್ನ್ಗೆಲ್ಲ ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಬಟ್ಟೆ ಅಂದರೆ ಕಾಸ್ಟ್ಯೂಮ್ಸ್ ಇಟ್ಬಿಟ್ಟು ಏನು ಪೋಸ್ ಇಲ್ಲ ಏನಿಲ್ಲ, 1/2 ಅವರ್ ಸುಮ್ಮನೆ ಅದೋ ಹೆಂಗೋ ಮಾಡ್ಕೊಂಡಿರ್ತಾನೆ. ಟಿಕ್ ಅಂತ ಕ್ಲಿಕ್ ಮಾಡಿಬಿಡಿ, ಅದೊಂದು 60 ಪಿಕ್ಸ್ ಆಗಿಬಿಡುತ್ತೆ. 10 ಎಡಿಟೆಡ್ ಪಿಕ್ಸ್ ಕೊಡ್ತಾರೆ. ಅದಾದಮೇಲೆ ಇವಾಗ ಕ್ರಿಸ್ಮಸ್ ಅಂದ್ಕೊಳ್ಳಿ, ಡಿಸೆಂಬರ್ ಎಲ್ಲ ಕ್ರಿಸ್ಮಸ್ ಬಂತು. ಸೊ ಕ್ರಿಸ್ಮಸ್ ಥೀಮ್ ಒಂದೇ ಇರುತ್ತೆ. ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕ್ರಿಸ್ಮಸ್ ಥೀಮೇ ಮಾಡಿಸೋದು. ನಾನು ಅದೇ ಬುಕ್ ಮಾಡ್ಕೊಂಡಿರ್ತೀನಿ, ಬೇರೆಯವರು ಅದೇ ಬುಕ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಕಷ್ಟನೇ ಇರೋದಿಲ್ಲ. ಏನದು ಮತ್ತೆ ಥೀಮ್ ರೆಡಿ ಬೇರೆ ಚೇಂಜ್ ಮಾಡಬೇಕು ಆ ಥರ ಏನಿಲ್ಲ. ನಾನು ಮಾಡಿಸ್ಕೊಂಡು ಹೋಗ್ತೀನಿ, ಮತ್ತೆ ಬೇರೆಯವ್ರು ಮಾಡಿಸ್ಕೊಟ್ಟಿರ್ತಾರೆ. ಎಷ್ಟು ಪ್ರಾಫಿಟ್ ಇದೆ ನೋಡಿ, ಐಡಿಯಾ ಬೇಕು. ಇವಾಗ ಟೈಮ್ ಆಯಿತು. ದೀಪಕ್ಕೂ ಕೆಲಸಕ್ಕೆ ಹೋಗ್ತಾರೆ. ಏನು ಮಾಡೋದು ಗಾಯಸ್, ಶಿವರಂಗೆ ಸುಖವಾಗಿ ನಾವು ಬೆಳೆದಿಲ್ಲ. ಫಸ್ಟಿಂದನೂ ಕಷ್ಟದಿಂದನೇ ಬಂದಿದ್ದೀರಿ. ಏನು ಮಾಡೋಣ ಗಾಯಸ್, ದುಡಿಬೇಕು, ಕಾಸು ಬೇಕಂತೆ. ಓಕೆ ಬಾಯ್ ಬಾಯ್. ಸಿ ಯು ಆನ್ ಮಂಡೇ. ಬನ್ನಿ ಗೈಸ್, ಮೇಲೆ ಏನು ಮಾಡ್ತಿದ್ದಾರೆ ಅಂತ ನೋಡು. ಬರೀ ವರ್ಕೆ ಆಗ್ತಾಯಿಲ್ಲ. 3 ಫ್ಲೋರ್ ನಡಿಬೇಕು. ನಾನು ಯಾವಾಗೂ ಮನೆಯಲ್ಲೇ ಇರ್ತೀನಿ. ನಡಿಬೇಕು ಅಂದರೆ ನನಗೆ ಕಷ್ಟ ಆಗುತ್ತೆ. ಗೈಸ್ ಅವ್ನು ಮಾಡ್ಕೊಂಡ್ಬಿಟ್ಟ ಗೈಸ್. ಅದಕ್ಕೆ ಅವ್ರು ಸ್ವಲ್ಪ ಪಾಪನ ಸ್ವಲ್ಪ 20 ಮಿನಿಟ್ಸ್ ಮಲಗಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ಮಲಗಿಸ್ಕೊಂಡಿದ್ದೀವಿ. ನನ್ನ ನಿದ್ದೆ ಬರ್ತಾಯಿದೆ. ಅದಕ್ಕೆ ಹೆಂಗೆ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಬಂದಿದ್ದಾರೆ. ಇಂಥ ಕಡೆ ಕಾಣಿಸ್ತಾ ಇದ್ದಾರೆ. ಅವ್ರದ್ದು ಒಂದು ಫೋಟೋಶೂಟ್ ಇದೆ, ಅದನ್ನು ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋದಳು. ಆಮೇಲೆ ನೋಡೋಣ ಏನೆಲ್ಲ ಆಗುತ್ತೆ. ಮೇನ್ಲಿ ಅವ್ನ ತಲೆ ಕೆಳಗಡೆ ನೋಡಬೇಕು. ಅವ್ನು ಕೆಳಗಡೆ ಅವ್ರಿಗೆ ಶೂಟ್ ಮಾಡ್ತಾಯಿದ್ರಲ್ಲ, ಅದಕ್ಕೆ ಅವ್ರಿಗೆ ಸಾಂಗ್ ಬೇಕು ಅಂತ ಕೇಳಿದ್ಕೆ ನಮ್ಮ ಲಡ್ಡುನ ಎದ್ಬಿಟ್ಟು ನೋಡೋಣ ಯಾವಾಗ ಅಂದರೆ ಅವ್ನು ನಗ್ತಾ ಇಲ್ಲ ಗೈಸ್. ನಗಬೇಕಂತೆ, ನಗಿದ್ರೆ ಚೆನ್ನಾಗಿ ಬರೋದಂತೆ. ನೋಡೋಣ ಇನ್ನೂ ಎಷ್ಟು ಕವರ್ ಮಾಡ್ತೇನೆ ನೋಡ್ತು. ಗೈಸ್ ಫೈನಲಿ ಶೂಟ್ ಮುಗೀತು. ನಾವು ನೀವು ನೋಡಿದಾಗೆ ಗೊತ್ತಾಗಿರ್ಬೋದು, ನಾನು ಥೀಮ್ ಸೆಲೆಕ್ಟ್ ಮಾಡಿದ್ದು ಬಂದು ಕ್ರಿಸ್ಮಸ್ ಥೀಮ್ ಆಗಿತ್ತು. ಯಾಕಂದರೆ ನೆಕ್ಸ್ಟ್ ಡಿಸೆಂಬರ್ ಇನ್ನೇನು ಬಂದಿಲ್ಲ. ಡಿಸೆಂಬರಲ್ಲಿ ಕ್ರಿಸ್ಮಸ್ ಅಲ್ವಾ ಬರೋದು. ಸೊ ನಾವು ಕ್ರಿಸ್ಮಸ್ ಥೀಮೇ ಸೆಲೆಕ್ಟ್ ಮಾಡಿದ್ವಿ. ನಾವು ಮನೆಗೆ ಬಂದಿದ್ದು ಮನೆಗೆ ಅಂತೀನಿ, ಈ ಸ್ಟುಡಿಯೋಗೆ ಬಂದಿದ್ದು 10 o'clock ಅಪಾಯಿಂಟ್ಮೆಂಟ್ ಇತ್ತು. ಕರೆಕ್ಟಾಗಿ 10 ಆಗಿತ್ತು. 10 ಬಂದ್ವಿ.
ಇವಾಗ ಟೈಮ್ ಬಂದು 12:40 ಅಂದರೆ 1 o'clock ಆಗ್ತಾಯಿದೆ ನೋಡಿ. ಅಷ್ಟೊತ್ತಾಯಿತು ಆದರೂ ಒಂದು ಎಲ್ಲ ಫೋರ್ಸ್ ಆಯಿತು, ಬಟ್ ಅವ್ನು ನಗಿಬೇಕಿತ್ತು, ನಗಿದಿರಲಿಲ್ಲ, ಅದೊಂದು ಪ್ರಾಬ್ಲಮ್. ಇಟ್ಸ್ ಓಕೆ. ಟ್ರೈನ್ ಇಟ್ಸ್ ಟೈಮ್. ಊಬರ್ ಬುಕ್ ಮಾಡಿದ್ದೀನಿ ಮನೆಗೆ ಹೋಗೋದಕ್ಕೆ. ನೀವು ಕೆಲ್ಸಕ್ಕೆ ಹೋದ್ರಲ್ಲ, ಸೊ ನಾನು ಊಬರ್ ಬುಕ್ ಮಾಡಿದೆ ಮನೆಗೆ ಹೋಗೋದು. ಊಬರ್ ಬುಕ್ ಮಾಡಿದ್ದೀನಿ ಅಂದಲ್ಲ, ಊಬರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲೋ ಬರ್ತಾ ಇದೆ. ಫುಲ್ಲು ಕೋಲ್ಡ್ ವೆದರ್. ಮೋಡ ಎಲ್ಲ ಮಳೆ ಬರೋ ಥರ ಇದೆ. ಬೇಗ ಆಟೋ ಬಂದರೆ ಹೋಗುವ. ಹಾಂ ಬಂತು. ಫೋಟೋ ಶೂಟಿಂಗ್ ಅನಿಸ್ತು ನೀನು? ಚೆನ್ನಾಗಿ ಬಂತು. ಸೊ ಪಾಪು ಇನ್ನು ಸ್ವಲ್ಪ ಕೋಆಪ್ರೇಟ್ ಮಾಡಿದ್ದಿದ್ರೆ ಇನ್ನೂ ಸೂಪರಾಗಿ ಬಂದಿರೋದು. ನಗಿಬೇಕಿತ್ತು, ಸೊ ನಗ್ತಿಲ್ಲ, ಆದ್ರೂ ಚೆನ್ನಾಗಿ ಬಂತು. ಖುಷಿ ಆಯಿತು. ಆ್ಯಕ್ಚುಲಿ ಏನು ಗೊತ್ತಾ, ಒಂದು ಸ್ಲೀಪಿಂಗ್ ಟೈಮಲ್ಲಿ ನಾವು ಫೋಟೋ ಶೂಟ್ ಮಾಡ್ತಿದ್ದೀವಿ ಅಲ್ಲ ಮಮ್ಮಿ? ಮಧ್ಯಾಹ್ನ 2 ಗಂಟೆ ಮೇಲೆ ಕರ್ಕೊಂಡು ಹೋಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು. ಸ್ಲೀಪಿಂಗ್ ಟೈಮಲ್ಲಿ ಕರ್ಕೊಂಡೋಗಿ ಪಾಪು ಮೇಲೆ ನಾವು ನಿಂದಿಸೋದು ತಪ್ಪು ನಮ್ಮದೇನೆ. ಸರಿನಾ? ಸ್ಲೀಪಿಂಗ್ ಟೈಮಲ್ಲಿ ಅಂದರೆ ಅವ್ನು ಬೆಳಗ್ಗೆ ಅಮ್ಮ ಅಪ್ಪ ಎಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ಅವ್ನು ಮಲ್ಕೊಂಡ್ಬಿಡ್ತಾನೆ. 2 o'clockಗೆ ಎದ್ದೇಳೋದು. ಆದರೆ ನಮ್ಗೆ ಅಪಾಯಿಂಟ್ಮೆಂಟ್ 2 o'clock ಸಿಕ್ಕಿರಲಿಲ್ಲ, ಸೊ 10 o'clockಗೆ ತಗೊಂಡಿದ್ವಿ. ಎಲ್ಲ ಚೆನ್ನಾಗಿ ಬಂತು. ಒಂಚೂರು ಇಟ್ಸ್ ಓಕೆ. ಇವಾಗ ತಾನೇ ಜಸ್ಟ್ ಮನೆಗೆ ಬಂದ್ವಿ. ನನಗಂತೂ ಫುಲ್ ನಿದ್ದೆ ಬರ್ತಾ ಇದೆ. ಅಲ್ಲಿ ಅವರು ಇವನಿಗೆ ನಗಿಸ್ತಾ ಇದ್ರು, ಇಲ್ಲ ನಮಗೆ ನಗಿಸ್ತಾ ಇದ್ರು, ನನಗಂತೂ ಗೊತ್ತಿಲ್ಲ. ಅವನಿಗೆ ನಗಿಸ್ತಾ ಇದ್ರಲ್ಲ, ಅದನ್ನು ನೋಡಿ ನನಗೆ ಫುಲ್ ನಕ್ಕು ತಲೆ ಬೇರೆ ನೋವ್ತಾ ಇದೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಶು ದೀಪಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.